ಮೊನ್ನೆ ಜಮ್ಮು ಕಾಶ್ಮೀರದಲ್ಲಿ ನಡೆದಿರುವಂತಹ 26 ಮಂದಿ ಪ್ರವಾಸಿಗರನ್ನ ಹತ್ಯೆ ಮಾಡಿರುವಂತಹ ವಿಚಾರವಾಗಿ ಈಗ ಪ್ರತೀಕಾರದ ಸಮಯ. ಅದರ ಜೊತೆಗೇನೆ ಇದೀಗ ಜಮ್ಮು ಕಾಶ್ಮೀರದಲ್ಲಿ ಆಪರೇಷನ್ ಆಲ್ ಔಟ್ ರೀತಿಯಾದಂತಹ ಕಾರ್ಯಾಚರಣೆ ನಡೀತಾ ಇದೆ. ಇವತ್ತು ನಡೆದಿರುವಂತಹ ಬೆಳವಣಿಗೆ ಏನು ಅಂತ ಅಂದ್ರೆ ಎಲಿಟಿಗೆ ಸಂಬಂಧಪಟ್ಟ ಹಾಗಿನ ಕಮಾಂಡರ್ ಓರ್ವನನ್ನ ಗುಂಡಿಕ್ಕಿ ಕೊಲ್ಲಲಾಗಿದೆ. ಅದರ ಜೊತೆಗೇನೆ ಇಬ್ಬರು ಉಗ್ರರು, ಒಟ್ಟು 5 ಮಂದಿ ಉಗ್ರರು ಇದ್ರು ಅಂತ ಏನ್ ಹೇಳಲಾಗ್ತಾ ಇದೆ. ಅದರಲ್ಲಿ ಇಬ್ಬರು ಉಗ್ರರು ಕಾಶ್ಮೀರದವರೇ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಆ ಇಬ್ಬರು ಉಗ್ರರಿಗೆ ಸಂಬಂಧಪಟ್ಟ ಹಾಗಿನ ಮನೆಗಳನ್ನ ಧ್ವಂಸ ಮಾಡಲಾಗಿದೆ ಕೂಡ. ಬನ್ನಿ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. India will identify, track and punish every terrorist. उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी. I met one of the people who was injured. The whole nation is standing together as one. ಪ್ರತೀಕಾರ ಇದು ಅಂತಿಂಥ ಪ್ರತೀಕಾರ ಅಲ್ಲವೇ ಅಲ್ಲ, ಕಲ್ಪನೆಗೂ ಸಿಗದಂಥ ಪ್ರತೀಕಾರ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನರಮೇಧ ಮಾಡಿದ್ದ ಉಗ್ರರನ್ನ ಸೆದೆಬಡಿಯೋ ಶಪಥ. ರಕ್ತದೋಕುಳಿ ಹರಿಸಿದ್ದ ಉಗ್ರರಿಗೆ ತಕ್ಕ ಶಾಸ್ತಿ ಮಾಡೇ ಮಾಡ್ತೀವಿ ಅಂತ ಪ್ರಧಾನಿ ಮೋದಿ ಎಚ್ಚರಿಕೆ ಕೊಟ್ಟಿರೋದನ್ನೇ ಒಮ್ಮೆ ಕೇಳಿ. मैं बहुत स्पष्ट शब्दों में कहना चाहता हूं, जिन्होंने ये हमला किया है उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी, सजा मिलकर के रहेगी. ಹೀಗೆ ಪ್ರಧಾನಿ ಮೋದಿ ಎಚ್ಚರಿಕೆ ಕೊಟ್ಟು 1 ದಿನವೇ ಕಳೆದಿಲ್ಲ. ಅಷ್ಟರಲ್ಲಾಗಲೇ ಸೇನೆ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ಆಪರೇಷನ್ ನಡೆಸಿದೆ. ಜಮ್ಮು ಕಾಶ್ಮೀರದಲ್ಲಿ ಇಬ್ಬರು ಉಗ್ರರ ಮನೆ ನಿರ್ನಾಮವೇ ಆಗೋಗಿದೆ. ಉಗ್ರರ ವಿರುದ್ಧ ಪ್ರತೀಕಾರದ ದಾಳಿ ಮುಂದುವರಿಸಿರೋ ಭಾರತೀಯ ಸೇನೆ ಉಗ್ರರ ಮನೆಗಳನ್ನೇ ಧ್ವಂಸ ಮಾಡಿದೆ. ಪಹಲ್ಗಾಮ್ ದಾಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಇಬ್ಬರು ಉಗ್ರರು ಮನೆಯನ್ನ ನಿನ್ನೆ ರಾತ್ರಿ ಹೊಡೆದುರುಳಿಸಲಾಗಿದೆ. ಲಷ್ಕರ್ ಉಗ್ರ ಆದಿಲ್ ಆಸಿಫ್ ಶೇಖ್ ಮನೆ ಉಡೀಸಾಗಿದೆ. ಎರಡು 2018ರಲ್ಲಿ ಪಾಕಿಸ್ತಾನಕ್ಕೆ ತೆರಳಿದ್ದ ಭಯೋತ್ಪಾದಕ ಆದಿಲ್ ತರಬೇತಿ ಪಡೆದು ಬಂದಿದ್ದ. ನಂತರ ಪಹಲ್ಗಾಮ್ ದಾಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಖಚಿತ ಮಾಹಿತಿ ಪಡೆದು ಮನೆಯನ್ನ ಪುಡಿಗಟ್ಟಲಾಗಿದೆ. ರಾಕ್ಷಸರ ಮನೆ ನುಚ್ಚು ನೂರಾಗಿದೆ. ಕಾಶ್ಮೀರದ ಬಂಡಿಪೋರಾದಲ್ಲಿ ಸೇನೆ ಅತಿದೊಡ್ಡ ಬೇಟೆ. ಲಷ್ಕರ್ ಎ ತೊಯ್ಬಾದ ಕಮಾಂಡರ್ ಹತ್ಯೆ ಮಾಡಿದ ಸೇನೆ. ಮತ್ತೊಂದೆಡೆ ಕಾಶ್ಮೀರದ ಬಂಡಿಪೋರಾದಲ್ಲಿ ಭಾರತೀಯ ಸೇನೆ ಮತ್ತು ಪೊಲೀಸರು ಜಂಟಿಯಾಗಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಅತಿ ದೊಡ್ಡ ಬೇಟೆಯಾಡಿದೆ. ಗುಂಡಿನ ಚಕಮಕಿಯಲ್ಲಿ ಲಷ್ಕರ್ ಎ ತೊಯ್ಬಾದ ಕಮಾಂಡರ್ ಅಲ್ತಾಫ್ ಲಲ್ಲಿಯನ್ನ ಹತ್ಯೆ ಮಾಡಿದೆ. ಗುಂಡಿನ ಚಕಮಕಿ ವೇಳೆ ಇಬ್ಬರು ಪೊಲೀಸರು ಗಾಯಗೊಂಡಿದ್ದಾರೆ. ಭಾರತೀಯ ಸೇನೆಯಿಂದ 3 ಹಂತದ ಆಪರೇಷನ್ ಶುರು. ಉಗ್ರರಿಗೆ ಸಪೋರ್ಟ್ ಮಾಡ್ತಿರೋ ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸೋಕೆ ಭಾರತೀಯ ಸೇನೆ 3 ಹಂತದ ಆಪರೇಷನ್ಗೆ ಮುಂದಾಗಿದೆ. 1ನೇದಾಗಿ ಕಾಶ್ಮೀರದಲ್ಲಿರೋ ಪಾಕ್ ಉಗ್ರರ ವಿರುದ್ಧ ಕಾರ್ಯಾಚರಣೆ ಮಾಡುವುದು. 2ನೇದಾಗಿ LOC ಬಳಿ ನುಸುಳುಕೋರರ ವಿರುದ್ಧ ಕಾರ್ಯಾಚರಣೆ ಮಾಡುವುದು. 3ನೇದಾಗಿ POKಯಲ್ಲಿರೋ ಉಗ್ರರ ಅಡಗು ತಾಣಗಳನ್ನ ಧ್ವಂಸ ಮಾಡುವುದಾಗಿದೆ. ಗುಪ್ತಚರ ಇಲಾಖೆಯ ಮೂಲಗಳ ಪ್ರಕಾರ ಜಮ್ಮು ಕಾಶ್ಮೀರದಲ್ಲಿ ಒಟ್ಟು 120 ಭಯೋತ್ಪಾದಕರಿರೋ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಇದಿಷ್ಟೇ ಅಲ್ಲ, ಕಾಶ್ಮೀರದಲ್ಲಿ ಒಟ್ಟು 75 ಭಯೋತ್ಪಾದಕರಿದ್ದು ಜಮ್ಮುವಿನಲ್ಲಿ 50 ಭಯೋತ್ಪಾದಕರು ಆಕ್ಟಿವ್ ಆಗಿದ್ದಾರೆಯಂತೆ. ಹೀಗಾಗಿ ಉಗ್ರರ ಬೇಟೆಗಾಗಿ ಭಾರತೀಯ ಸೇನೆ ಕಾರ್ಯಾಚರಣೆ ಮತ್ತಷ್ಟು ಚುರುಕುಗೊಳಿಸಿದೆ. ಪಾಕಿಸ್ತಾನಕ್ಕೆ ಭಾರತದಿಂದ ಮತ್ತೊಂದು ಬಿಗ್ ಶಾಕ್. ಪಾಕಿಸ್ತಾನ ಪ್ರಜೆಗಳ ಎಲ್ಲಾ ರೀತಿಯ ವೀಸಾಗಳು ರದ್ದು. ಉಗ್ರರಿಂದ ದಾಳಿ ಬೆನ್ನಲ್ಲೇ ಪಾಕಿಸ್ತಾನದ ಜೊತೆ ಸಂಬಂಧ ಕಡಿತಗೊಳಿಸೋಕೆ ಭಾರತ ಹಂತ ಹಂತವಾಗಿ ನಿರ್ಧಾರ ತೆಗೆದುಕೊಳ್ತಿದೆ.
ಸಿಂಧು ನದಿ ಒಪ್ಪಂದ ರದ್ದು, ವೀಸಾ ಕ್ಯಾನ್ಸಲ್, ಅಟಾರಿ ವಾಘಾ ಗಡಿ ಬಂದ್ ಸೇರಿ ಒಟ್ಟು 5 ದಿಟ್ಟ ಕ್ರಮಗಳನ್ನ ಕೈಗೊಂಡಿದೆ. ಇದೀಗ ಮತ್ತೊಂದು ಶಾಕ್ ಕೊಟ್ಟಿರೋ ಭಾರತ, ಪಾಕಿಸ್ತಾನದ ಪ್ರಜೆಗಳ ಎಲ್ಲಾ ರೀತಿಯ ವೀಸಾಗಳು ರದ್ದು ಮಾಡಲಾಗಿದೆ. 17 ರೀತಿಯ ವೀಸಾಗಳನ್ನ ಕೇಂದ್ರ ಸರ್ಕಾರ ರದ್ದು ಮಾಡಿದೆ. ಆಯಾ ರಾಜ್ಯಗಳಲ್ಲಿ ಪಾಕಿಸ್ತಾನ ಪ್ರಜೆಗಳನ್ನ ಗುರುತಿಸಿ ವಾಪಸ್ ಕಳಿಸಿ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ. ಪಾಕ್ ಪ್ರಜೆಗಳಿಗೆ ದೇಶ ಬಿಟ್ಟು ತೊಲಗೋಕೆ 48 ಗಂಟೆಗಳ ಡೆಡ್ ಲೈನ್ ಕೊಡಲಾಗಿದೆ. ಹೀಗಾಗಿ ಸಿಕ್ಕ ವಾಹನ, ಆಟೋ, ಬಸ್ಗಳನ್ನ ಹಿಡಿದು ಪಾಕ್ ಪ್ರಜೆಗಳು ಹೊರಟಿದ್ದಾರೆ. ಪಹಲ್ಗಾಮ್ಗೆ ಭಾರತೀಯ ಸೇನಾ ಮುಖ್ಯಸ್ಥರ ಭೇಟಿ. ಇನ್ನು ಮೊನ್ನೆಯಷ್ಟೇ ಪಹಲ್ಗಾಮ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ ಕೊಟ್ಟಿದ್ರು. ಇಂಚಿಂಚು ಪರಿಶೀಲನೆ ನಡೆಸಿದ್ರು. ಇವತ್ತು ಭಾರತೀಯ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು. ಉಗ್ರರ ವಿರುದ್ಧ ಮತ್ತಷ್ಟು ಕಾರ್ಯಾಚರಣೆ ಚುರುಕುಗೊಳಿಸೋ ಬಗ್ಗೆ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಚರ್ಚೆ ಮಾಡಿದ್ರು. ಇನ್ನು ಶ್ರೀನಗರಕ್ಕೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭೇಟಿ ಕೊಟ್ಟು ಜಮ್ಮು ಕಾಶ್ಮೀರ ಸಿಎಂ ಓಮರ್ ಅಬ್ದುಲ್ಲಾ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದ್ರು. ಬಳಿಕ ಅನಂತ್ನಾಗ್ ಆಸ್ಪತ್ರೆಗೆ ಭೇಟಿ ಕೊಟ್ಟ ರಾಹುಲ್ ಗಾಂಧಿ ದಾಳಿಯಲ್ಲಿ ಗಾಯಗೊಂಡವರ ಆರೋಗ್ಯ ವಿಚಾರಿಸಿದ್ರು. And they've fully supported the nation at this time. I met one of the people who was injured. I of course couldn't meet other family members and other people because the injured people have gone back. Love and affection to everybody who has lost family members. And I want everybody to know that the whole nation is standing together as one. ಏಪ್ರಿಲ್ 28ರಂದು ಜಮ್ಮು ಕಾಶ್ಮೀರ ವಿಧಾನಸಭೆಯ ವಿಶೇಷ ಅಧಿವೇಶನ ನಡೆಯಲಿದೆ. ಉಗ್ರರ ದಾಳಿ ಬಗ್ಗೆ ಚರ್ಚಿಸೋಕೆ ವಿಶೇಷ ಅಧಿವೇಶನ ಕರೆದಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಪಾಕಿಸ್ತಾನದ ವಿರುದ್ಧ ಕೆಲ ಮಹತ್ವದ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆಯೂ ಇದೆ. ಬ್ಯೂರೋ ರಿಪೋರ್ಟ್, TV9.